ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ಕಾಂಗ್ರೆಸ್ ಮುಖಂಡ ಬೆದರಿಕೆ ಹಾಕಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ನಗರಸಭೆಗಳ ಮುಂಭಾಗ ಪೌರಾಯುಕ್ತರು ಬಹಳಷ್ಟು ರೀತಿಯಾದಂತಹ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಈ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳಲು ಖುದ್ದಾಗಿ ನಮ್ಮ ಜೊತೆ ಈಗ ಪೌರಾಯುಕ್ತರಾದಂತಹ ಅಮೃತ ಗೌಡರನ್ನ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಮೇಡಮ್, ಈಗ ನಿಮಗೆ ಒಂದು ಸಿಬ್ಬಂದಿಗೆ ಬೆದರಿಕೆ ಹಾಕಿರೋ ವಿಚಾರಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆ ಇಡೀ ನಗರಸಭೆಯಲ್ಲಿ ಪ್ರತಿಭಟನೆ ನಡೆಸ್ತಾ ಇದೆ. ಏನು ಅನಿಸ್ತಿದೆ ಮೇಡಮ್? ಸರ್, ಇಟ್ ಈಸ್ ವೆರಿ ಸಪೋರ್ಟಿಂಗ್. ಲೈಕ್ ಕೋ ಆಫೀಸರ್ಸ್ ಯಾರು ನಗರಸಭೆಯಲ್ಲಿ ಪುರಸಭೆಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವ್ರುಗಳೆಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಟ್ ಈಸ್ ಅ ಮಾರಲ್ ಸಪೋರ್ಟ್. ಅವರು ನಮ್ಮ ಪರವಾಗಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ವೆರಿ ಸಪೋರ್ಟಿಂಗ್. ಒಬ್ಬರಿಗೆ ತೊಂದರೆ ಆದರೆ ವಿ ಆಲ್ ಹ್ಯಾವ್ ಟು ಸಪೋರ್ಟ್ ಆ್ಯಸ್ ಅ KMAS ಆಫೀಸರ್ಸ್ ಅಸೋಸಿಯೇಷನ್. ಒಬ್ರಿಗೊಬ್ಬರು ಸಪೋರ್ಟ್ ಮಾಡಿದ್ರೇ ವಿ ವಿಲ್ ಆಲ್ಸೋ ಲೈಕ್ ಬಿ ಯುನೈಟೆಡ್. ಯಾ, ಒಂದು ಬ್ಯಾನರ್ ಕಟ್ಟುವ ವಿಚಾರಕ್ಕೆ, ಸಣ್ಣ ವಿಚಾರಕ್ಕೆ ಇಷ್ಟೊಂದು ದೊಡ್ಡ ಮಟ್ಟದಾಗಿ ಅವರು ವಾಗ್ದಾಳಿ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಇದರಿಂದ ಏನಾದರೂ ವೈಯಕ್ತಿಕ ಏನಾದರೂ ದ್ವೇಷ ಏನಾದರೂ ಇತ್ತ ಮೇಡಮ್? ಇಲ್ಲ ಸರ್, ಹಾಗೆಲ್ಲ ಏನು ಇರಲಿಲ್ಲ. ಬಟ್ ಐ ಥಿಂಕ್ ಇಟ್ ಇಸ್ ರಾಂಗ್ಲಿ ಕನ್ವೆ ಟು ಹಿಮ್ ಅಂತ ಅನ್ಸುತ್ತೆ. ಅವರಿಗೆ ಇನ್ಫಾರ್ಮೇಷನ್ ಯಾರೋ ರಾಂಗಾಗಿ ಕನ್ವೆ ಮಾಡಿದ್ದಾರೆ ಅನ್ಸುತ್ತೆ. ಸೊ ಹಿ ಮೈಟ್ ಹ್ಯಾವ್ ಟೇಕನ್ ದಿಸ್ ಸೊ ಸೀರಿಯಸ್ಲಿ. ಈಗ ಸಾಕಷ್ಟು ಪ್ರತಿಭಟನೆಗೆ ಮುಂದಾಗ್ತಾ ಇರೋದು, ಬಿಸಿಲನ್ನು ಲೆಕ್ಕಿಸದೆ ಈಗ ಪೌರಾಯುಕ್ತರಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನೀವು ಸಹ ಪ್ರತಿಭಟನೆ ಮಾಡಿ, ಮುಂದಿನ ನಡೆ ಏನು ಮೇಡಮ್ ನೀವು? ಸರ್, ವಿ ವಿಲ್ ಫೈಲ್ ಅ ಕಂಪ್ಲೇಂಟ್ ಆನ್ ಬಿಹಾಫ್ ಆಫ್ ಆರ್ ಎಂಪ್ಲಾಯೀಸ್. ಈಗ ಪೊಲೀಸ್ ಪ್ರೊಟೆಸ್ಟ್ ತಗೊತಾ ಇದ್ರ, ಈಗ ಸರ್ಕಾರ ಬೇರೆ ಒಂದು ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು, ಜೊತೆಗೆ ಅವರು ಕಾಂಗ್ರೆಸ್ ಮುಖಂಡರು ಆಗಿರುವಂಥದ್ದು, ನ್ಯಾಯ ಸಿಗುತ್ತೆ ಮೇಡಮ್ ಕಂಪ್ಲೇಂಟ್ ಕೊಟ್ಟರೆ? ಗೊತ್ತಿಲ್ಲ ಸರ್, ಬಟ್ ವಿ ವಿಲ್ ಲಾಂಚ್ ಅ ಕಂಪ್ಲೇಂಟ್. ಮುಂದೆ ಏನಂದ್ರೆ ಮೇಡಮ್, ಇದೇ ಥರ ಅಧಿಕಾರಿಗಳಿಗೆ ಇಷ್ಟೊಂದು ರೀತಿಯಾದಾಗಿ ಬೆದರಿಕೆ ಮಾಡ್ತಾ ಇದ್ದಾರೆ, ಅಧಿಕಾರ ನಾವು ನಡೆಸೋದಕ್ಕೆ ಕೂಡ ತುಂಬ ಕಷ್ಟ ಆಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಉಳಿದಂಥವ್ರ ಸಿಬ್ಬಂದಿಗಳಿಗೆ ಆಗಿರ್ಬೋದು ಯಾವ ರೀತಿ ಧೈರ್ಯ ತುಂಬ್ತೀರಾ ಮೇಡಮ್ ನೀವು? ಸರ್, ಬೇಸಿಕಲಿ ಅವ್ರು ಅವರೇ ಹೆದರಿದ್ದಾರೆ ಆ್ಯಂಡ್ ಅವ್ರಿಗೆ ನೋವು ಕೂಡ ಆಗಿದೆ. ಸೊ ಈ ಹೆದರಿಕೆ ಇರೋ ವಾತಾವರಣದಲ್ಲಿ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ನಿರ್ಭೀತಿಯಿಂದ ಕೆಲಸ ಮಾಡಬೇಕು, ಆ ಎನ್ವಿರಾನ್ಮೆಂಟ್ ಇರಬೇಕು. ಬಟ್ ಇಲ್ಲಿ ಹಂಗೆ ಹೆದರ್ಸ್ಕೊಳ್ಳೋದು ಈ ಥರ ಆಯಿತು ಅಂದರೆ ಸ್ಟಾಫ್ಸ್ಗಳು ಹೆದರಿದ್ರೆ ಕೆಲಸ ಮಾಡೋದು ಕಷ್ಟ ಆಗುತ್ತೆ ಸರ್. ಸೊ ದೇ ಆಲ್ಸೋ ವಾಂಟ್ ಅ ಸಪೋರ್ಟಿಂಗ್ ಎನ್ವಿರಾನ್ಮೆಂಟ್. ಐಲ್ ಸ್ಟ್ಯಾಂಡ್ ಬೈ ದೆಮ್. ಮೇಡಮ್, ಈ ಹಿಂದೆ ಏನಾದರೂ ಅವರು ಏನು ಕರೆ ಮಾಡಿದ್ರು ಮೇಡಮ್, ಇದೇ ವಿಚಾರಕ್ಕೆ ಏನಾದರೂ ಬೇರೆ ಮಾತಾಡಿದ್ರೆ, ಬೇರೆ ವಿಚಾರಕ್ಕೆ ಏನಾದರೂ ಈ ಥರ ಕಿರಿಕಾಗಿತ್ತಾ? ಹಿಂಗೆ CM ಸರ್ ಫಂಕ್ಷನ್ ಟೈಮಲ್ಲಿ ಒಂದು ಇಶ್ಯೂ ಆಗಿತ್ತು, ಬಟ್ ಇಟ್ ವಾಸ್ ಸಾರ್ಟೆಡ್ ಔಟ್. ಅದನ್ನು ನಾವು ವಿ ಟುಕ್ ದ ಪೊಲೀಸ್ ಪ್ರೊಟೆಕ್ಷನ್ ಆ್ಯಂಡ್ ವಿ ಟ್ರೈ ಟು ಸಾರ್ಟ್ ಇಟ್ ಔಟ್. ಅದಾದಮೇಲೆ ಏನಿಲ್ಲ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಶಾಸಕರಾಗಿರ್ಬೋದು, ಬೇರೆ ಯಾರಾದರೂ ನಿಮ್ಗೆ ಏನಾದರೂ ಕರೆ ಮಾಡಿದಾರಾ? ಯಾವ ಥರ ಸಪೋರ್ಟ್ ಸಿಗ್ತಿದೆ ನಿಮಗೆ? ಸರ್, ಆ್ಯಕ್ಚುಲಿ ಶಾಸಕರಿಗೆ ಇದು ರಿಲೇಟೆಡ್ ಇನ್ಸಿಡೆಂಟ್ ನೆನ್ನೆನೇ ಗೊತ್ತಾಗಿದ್ದು ಅವರಿಗೆ. ಅದು ಬಿಟ್ಟು ಇದು ಗೊತ್ತಿರಲಿಲ್ಲ. ಯಾ, ಐ ಮೀನ್ ಲೈಕ್ ಹೀ ಈಸ್ ನ್ಯೂಟ್ರಲ್, ಬಟ್ ಹೀ ಈಸ್ ಟೆಲ್ಲಿಂಗ್ ದ್ಯಾಟ್ ಲೈಕ್ ಅವರು ಇದನ್ನು ಕೇಳಿ ಅವರಿಗೂ ಅಂದರೆ ಈ ಥರ ಎಲ್ಲ ಮಾಡಬಾರ್ದಾಗಿತ್ತು ಅನ್ನೋದು. ಐ ಮೀನ್ ಯಾ, ಹೀ ಸಪೋರ್ಟಿಂಗ್ ಅಸ್ ಪಾಸಿಬಲ್. ಮೇಡಮ್, ಈ ವಿಚಾರದಲ್ಲಿ ನ್ಯಾಯ ಸಿಗುತ್ತಾ ಮೇಡಮ್? ಐ ಆಮ್ ಎಕ್ಸ್ಪೆಕ್ಟಿಂಗ್ ವಿ ವಿಲ್ ಗೆಟ್ ಜಸ್ಟಿಸ್. ಇದು ಹೇಳ್ತಾ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಮುಖಂಡರಂಥ ರಾಜೀವ್ ಗೌಡ ಮೇಲೆ ನಾನು ಈಗಾಗಲೇ ದೂರು ಕೊಡೋಕ್ಕೆ ಮುಂದಾಗ್ತಾ ಇದ್ದೀನಿ. ಯಾವ ರೀತಿ ನ್ಯಾಯ ಸಿಗುತ್ತೆ ಅಂತ ಈಗ ಪೌರಾಯುಕ್ತರು ನಮಗೆ ಮಾಹಿತಿ ನೀಡಿರುವಂತಹದ್ದು. ಚಿಕ್ಕಬಳ್ಳಾಪುರದಿಂದ ದತ್ತಾತ್ರೇಯ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.